ಹಾಯ್ ಫ್ರೆಂಡ್ಸ್, ಇವತ್ತು ಮಶ್ರೂಮ್ 65 ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡಿ. ಒಂದು ಬೌಲ್ಗೆ 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು ಮತ್ತು 2 ಟೇಬಲ್ ಸ್ಪೂನು ರೈಸ್ ಫ್ಲೋರ್ ಹಾಕಬೇಕು ಫ್ರೆಂಡ್ಸ್. ಎಲ್ಲ 2 ಟೇಬಲ್ ಸ್ಪೂನು ಈಕ್ವಲಾಗಿ ಹಾಕೋಬೇಕು. ಆಮೇಲೆ ಚಿಲ್ಲಿ ಪೌಡ್ರು 1 ಟೀ ಸ್ಪೂನ್, ನಿಮ್ಮ ಖಾರದ ತಕ್ಕನಾಗಿ ಹಾಕ್ಕೊಳ್ಳಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಬಂದು 1 ಟೀ ಸ್ಪೂನ್, ಅದು ಕಲ್ಲರ್ಗೋಸ್ಕರ. ಧನಿಯಾ ಪುಡಿ 1 ಟೀ ಸ್ಪೂನು, ಮತ್ತು ಗರಂ ಮಸಾಲ ಅರ್ಧ ಟೀ ಸ್ಪೂನು, ಮತ್ತು ಟರ್ಮರಿಕ್ ಪೌಡ್ರು ಸ್ವಲ್ಪ, ಮೆಣಸಿನ ಪುಡಿ ಬಂದು 1/4 ಟೇಬಲ್ ಸ್ಪೂನು, ಮತ್ತು ಸೋಂಪು ಪುಡಿ ಮಾಡಿರೋದು ಅದೊಂದು ಅರ್ಧ ಟೀ ಸ್ಪೂನು, ನಿಮ್ಮ ಆಪ್ಷನಲ್ ಅದು. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಟೀ ಸ್ಪೂನು, ಲೆಮನ್ ಜ್ಯೂಸ್ ನಿಂಬೆಹಣ್ಣು ರಸ 1 ಟೀ ಸ್ಪೂನು, ಮೊಸರು 2 ಟೇಬಲ್ ಸ್ಪೂನು ಫ್ರೆಂಡ್, ಸಾಲ್ಟು ಉಪ್ಪು ರುಚಿಗೆ ತಕ್ಕಷ್ಟು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಹೊಂದ್ಕೋಬೇಕು, ಪೌಡರ್ಸು ಎಲ್ಲ ನಾವು ಸ್ಪೈಸಸ್ ಎಲ್ಲ ಏನು ಹಾಕಿದ್ದೀವಿ ಅದೆಲ್ಲ ಹೊಂದ್ಕೊಂಡೋಗಿ ಮಿಕ್ಸ್ ಮಾಡಿ. ಸ್ವಲ್ಪ ನೀರು ಮಿಕ್ಸ್ ಮಾಡಿ. ಅದು ನಮಗೆ ಗೊತ್ತಾಗುತ್ತೆ ಹಿಟ್ಟು ನಾವು ಹೇಗೆ ಬಜ್ಜಿ ಹಿಟ್ಟೆಲ್ಲ ಕಲಿಸ್ಕೊತೀವಲ್ಲ, ಸ್ವಲ್ಪ ಗಟ್ಟಿನೇ ಇರಬೇಕು, ತುಂಬ ಇದು ಇರಬಾರ್ದು, ತೆಳ್ಳೇ ಇರಬಾರ್ದು, ಗಟ್ಟಿಗೆ ಇರಬೇಕು. ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ. ಅದನ್ನು ಒಂಚೂರು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್. ಮಿಕ್ಸ್ ಮಾಡಿ ಇಟ್ಕೊಂಡು ನಾವು ತೊಳೆದು ಕ್ಲೀನ್ ಮಾಡಿ ಇಟ್ಟಿರೋ ಮಶ್ರೂಮ್ ಇರುತ್ತಲ್ಲ ಅದನ್ನು ಹಾಕೋಬೇಕು. ಹಾಕಿ ನೀಟಾಗಿ ಮಿಕ್ಸ್ ಮಾಡೋದು. ಎಲ್ಲ ಮಸಾಲೆ ಎಲ್ಲ ಹೊಂದ್ಕೋಬೇಕು. ಹಾಗೆ ಮಿಕ್ಸ್ ಮಾಡಿಟ್ಟು ಬಾಣಲೆ ಸ್ಟವ್ ಮೇಲಿಟ್ಟು ಎಣ್ಣೆ ಹಾಕಿ ಅದಕ್ಕಾದ ನಂತರ ಎಲ್ಲ ಹಾಕೋದು ಫ್ರೆಂಡ್ಸ್. ನೋಡಿ, ಹಾಕ್ಬಿಟ್ಟು ಚೆನ್ನಾಗಿ ಬರುತ್ತೆ. ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಡೀಪ್ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡಿ ಗೊತ್ತಾಗುತ್ತೆ ನಿಮಗೆ ಕನ್ಸಿಸ್ಟೆನ್ಸಿ, ಅದು ಬೆಂದಿರೋದು ಗೊತ್ತಾಗುತ್ತೆ. ಅದು ಮಾಡಿದ್ರೆ ರೆಡಿ ಆಯಿತು ಮಶ್ರೂಮ್ 65 ಫ್ರೆಂಡ್. ಓಕೆ, ಬಾಯ್ ಫ್ರೆಂಡ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.